ಹಾಯ್ ಗಾಯ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಏನನ್ನ ತಿಳ್ಕೊಳಕ್ಕೆ ಹೊರಟಿದೀವಿ ಅಂತಂದ್ರೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ನೀವು ಯಾರು ಓದ್ತಾ ಇದ್ದೀರಲ್ಲ ಕಾಮರ್ಸ್ ಅಲ್ಲಿ, ನೀವು ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂತಹ ಚಾಪ್ಟರ್ ಗಳು ಯಾವ್ಯಾವ್ದು, ಅದರಲ್ಲಿ ಏನೇನ್ ಪ್ರತಿಯೊಂದು ಚಾಪ್ಟರ್ ಗಳು ಏನೇನನ್ನ ಓದ್ತೀರಾ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಗೈಸ್ ಒಂದು ಇನ್ಫಾರ್ಮೇಶನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನೀವು SLC ಕೂಡ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದೀರಾ. ಈಗ ಸೆಕೆಂಡ್ ಇಯರ್ PUC ಕೂಡ ಸ್ಟೇಟ್ ಬೋರ್ಡ್ ಎಕ್ಸಾಮ್ ನ ಅಟೆಂಡ್ ಮಾಡ್ತೀರಾ. ನೀವು SLC ಓದ್ಬೇಕಾದ್ರೆ ಸೋಷಲ್ ಅನ್ನು ಸಬ್ಜೆಕ್ಟ್ ಅನ್ನ ಓದಿದೀರಾ. ಅಲ್ಲಿ ಸೋಷಲ್ ಅಲ್ಲಿ ಯಾವ್ಯಾವ ಡಿವಿಷನ್ ಗಳಿತ್ತು, ನಿಮ್ಗೆ ಹಿಸ್ಟ್ರಿ ಓದಿದಿರಾ, ಎಕನಾಮಿಕ್ಸ್ ಓದಿದಿರಾ, ಪೊಲಿಟಿಕಲ್ ಸೈನ್ಸ್ ನೋಡಿದಿರಾ, ಜಿಯೋಗ್ರಫಿ ಓದಿದಿರಾ, ಬಿಸ್ನೆಸ್ ಸ್ಟಡೀಸ್ ಓದಿದಿರಾ. ಹೀಗೆ 5 to 6 ಡಿವಿಷನ್ ಏನಿದೆ ಅವನ್ನೆಲ್ಲ ಓದಿ ಆಲ್ಮೋಸ್ಟ್ 30+ ಚಾಪ್ಟರ್ಸ್ ಗಳನ್ನ ಓದಿ 80 ಮಾರ್ಕ್ಸ್ ಎಕ್ಸಾಮ್ ಬರ್ದಿದ್ದೀರಾ. ನೀವು ಈ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಓದ್ತಕ್ಕಂಥ ಚಾಪ್ಟರ್ ಗಳು ಎಷ್ಟು ಅಂತ ಗೊತ್ತಾ? ಬರೀ 11 ಚಾಪ್ಟರ್ಸ್. ಅಲ್ಲಿ 30 ಚಾಪ್ಟರ್ ಗಳನ್ನ ಓದಿ 80 ತೆಗ್ದಿದ್ದೀರಾ. ಇಲ್ಲಿ ನಿಮಗೆ 11 ಚಾಪ್ಟರ್ಸ್ ಓದಿ 80 ತೆಗಿಲಿಕ್ಕೆ ಆಗಲ್ವಾ? ಆರಾಮ್ಸೆ ಕೂಲ್ ಆಗಿ ಸಮಾಧಾನವಾಗಿ ಡೇ ಒಂದಿಂದನೇ ಯಾರ್ಯಾರು ಅವತ್ತಿನ ಚಾಪ್ಟರ್ ಗಳನ್ನ ಅವತ್ತೇ ಕವರ್ ಮಾಡ್ಕೊಳ್ತಾರೆ ಅವರು ಸ್ಕೋರ್ ಮಾಡ್ಬೋದು. ಯಾವುದೇ ಡೌಟ್ ಇರೋದಿಲ್ಲ. ನಿಮ್ಮ ಒಂದು ಸಣ್ಣ ವಿಲ್ ಪವರ್ ಇದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಈಗ ನಿಮ್ಗೆ ಏನು ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಗಾಯ್ಸ್, ಇದು ಸೆಕೆಂಡ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಇರ್ತಕ್ಕಂತಹ ಚಾಪ್ಟರ್ ಗಳಾಗಿರುತ್ತೆ. ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಬರ್ತಕ್ಕಂತಹ ಯೂನಿಟ್ಸ್ ಗಳಾಗಿರುತ್ತೆ. ಇದರಲ್ಲಿ ನಾವ್ ಏನ್ ನೋಡ್ತೀವಿ, ಚಾಪ್ಟರ್ ಬೈ ಚಾಪ್ಟರ್ ಬ್ರೇಕ್ ಡೌನ್, ಒಂದ್ ಚಾಪ್ಟರ್ ಆದ್ಮೇಲೆ ಇನ್ನೊಂದ್ ಚಾಪ್ಟರ್ ಏನ್ ಓದ್ತೀವಿ ಅಂತ ಅನ್ಬಿಟ್ಟು ನಾನು ಈಗಾಗ್ಲೇ ಹೇಳಿದೀನಿ. ನೀವು ಟೋಟಲ್ ಎಷ್ಟು ಚಾಪ್ಟರ್ಸ್ ನ ಓದ್ತೀರಾ? 11 ಚಾಪ್ಟರ್ಸ್ ನ ಓದ್ತೀರಾ ಅಂತ ಅನ್ಬಿಟ್ಟು ಆಗ್ಲೇ ಹೇಳಿದೀನಿ. ಸಿ ಗೈಸ್, ನಿಮ್ಗೆ ಈಗಾಗಲೇ ನೀವು ಟೆಕ್ಸ್ಟ್ ಬುಕ್ ನ ತಗೊಂಡಿರ್ಬೋದು. ನೀವು ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡ್ತಾ ಇರೋಂಥದ್ದು NCERT ಟೆಕ್ಸ್ಟ್ ಬುಕ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ನೀವು ರೆಫರ್ ಮಾಡ್ಬೇಕಾಗಿದ್ರೆ NCERT ಪುಸ್ತಕನೇ ಆಗಿರುತ್ತೆ. ಇಫ್ ಸಪೋಸ್ ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಏನಾದ್ರು ಸಾಫ್ಟ್ ಕಾಪಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಸಾಫ್ಟ್ ಕಾಪಿದು ಲಿಂಕ್ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ನ ಮಾಡ್ಕೊಳ್ಬಹುದು. ಅದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಏನಿದೆ ಅದ್ರದ್ದು ಸಾಫ್ಟ್ ಕಾಪಿ ಸಿಗುತ್ತೆ. ಅರ್ಥ ಆಯ್ತಾ? ಈಗ ನಾವು ನಿಮ್ಗೆ ಯಾವ್ಯಾವ ಚಾಪ್ಟರ್ ಗಳು ಇದೆ 1 to 10 ಫಸ್ಟ್ ನೋಡ್ಬಿಡ. ಅದಾದ್ಮೇಲೆ ಪ್ರತಿ ಚಾಪ್ಟರ್ ಅಲ್ಲೂ ಏನೇನನ್ನ ಅದ್ರ ಒಳಗೆ ಕಲಿತಾ ಹೋಗ್ತೀವಿ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿ ಗೈಸ್, ನಿಮ್ಗೆ ಫಸ್ಟ್ ಯೂನಿಟ್ ಯಾವ್ದಿದೆ ಅಂತಂದ್ರೆ ಯೂನಿಟ್ ನಂಬರ್ 1, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಅದ್ರದ್ದು ನೇಚರ್ ಏನು, ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ಅನ್ನೋದನ್ನ ಯೂನಿಟ್ 1 ಅಲ್ಲಿ ನೀವು ನೋಡ್ತೀರಾ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನ್ ನೋಡ್ತೀರಾ? ಸೆಕೆಂಡ್ ಚಾಪ್ಟರ್ ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಅಂತಂದ್ರೆ ಏನು ಕನ್ನಡದಲ್ಲಿ? ಪ್ರಿನ್ಸಿಪಲ್ಸ್ ಅಂತಂದ್ರೆ ತತ್ವಗಳು. ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತಹ ತತ್ವಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಚಾಪ್ಟರ್ ಯೂನಿಟ್ 2 ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಹಾಗಾದ್ರೆ ನಿಮ್ಮದು ಯೂನಿಟ್ 3 ಯಾವ್ದಿದೆ? ಬಿಸ್ನೆಸ್ ಎನ್ವೈರನ್ಮೆಂಟ್. ಅಂದ್ರೆ ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ಎನ್ವೈರನ್ಮೆಂಟ್ ಗಳು, ಇಂಟರ್ನಲ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಯಾವ್ದಾಗಿರ್ಬೋದು ಅಂತ ಅಂದ್ಬಿಟ್ಟು ನೀವು ಥರ್ಡ್ ಯೂನಿಟ್ ಆದಂತಹ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಅಲ್ಲಿ ಕಲಿತೀರಾ. ಇನ್ನು ಫೋರ್ತ್ ಚಾಪ್ಟರ್ ಯಾವ್ದಿದೆ ಅಥವಾ ಫೋರ್ತ್ ಯೂನಿಟ್ ಅಂತಂದ್ರೆ ಪ್ಲಾನಿಂಗ್. ಸಿಗಸ್ ಪ್ಲಾನ್ ಇಲ್ಲದೆ ನಾವ್ ಏನಾದ್ರು ಮಾಡ್ಲಿಕ್ಕೆ ಆಗ್ತದ? ಇವಾಗ ನೀವು ಮನೆಯಿಂದ ಕಾಲೇಜ್ ಹೋಗ್ಬೇಕು ಅಂತಾನೆ ಅಂತ ಅನ್ಕೊಳ್ಳಿ, ಅದು ಒಂದು ಪ್ಲಾನ್. ಅಥವಾ ನೀವು ನಿಮ್ ಮನೆಯಿಂದ ಯಾವ್ದೋ ಒಂದು ಟ್ರಿಪ್ ಪ್ಲಾನ್ ಮಾಡ್ತೀರಾ, ನಿಮ್ ಕಾಲೇಜಲ್ಲಿ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ. ಒಂದು ಪ್ಲಾನ್ ಮಾಡಿದವ್ರನ್ನ ಎಕ್ಸಿಕ್ಯೂಟ್ ಮಾಡಕ್ಕಾಗುತ್ತಾ? ಪ್ಲಾನ್ ಇಲ್ಲದೆ ಹೋದ್ರೆ ಏನಾಗುತ್ತೆ? ಫ್ಲಾಪ್ ಆಗುತ್ತೆ. ಹಾಗಾಗಿ ಬಿಸ್ನೆಸ್ ಪ್ಲಾನಿಂಗ್ ಸಂಬಂಧಪಟ್ಟಂಗೆ ಪ್ಲಾನ್ ಅಂತಂದ್ರೆ ಪ್ಲಾನಿಂಗ್ ಗೆ ಸಂಬಂಧಪಟ್ಟಂಗೆ ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಯೂನಿಟ್ 4 ಅಲ್ಲಿ ನೀವು ಕಲಿತೀರಾ. ಇನ್ನ ಯೂನಿಟ್ 5 ಯಾವ್ದಿದೆ ನಿಮ್ಗೆ? ಯೂನಿಟ್ 5 ಆರ್ಗನೈಸಿಂಗ್ ಅಂತ ಇದೆ. ಆರ್ಗನೈಸಿಂಗ್ ಅಂತಂದ್ರೆ ನಿಮ್ದೇನೋ ಒಂದು ಮೈಂಡ್ ಅಲ್ಲಿ ಪ್ಲಾನ್ ಇರುತ್ತೆ, ಒಂದು ಬಿಸ್ನೆಸ್ ಮಾಡ್ಬೇಕು ಮತ್ತೊಂದೇನೋ ಅಂತ ಅನ್ಬಿಟ್ಟು. ಅದು ಸುಮ್ನೆ ಪ್ಲಾನ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಆಗೋಗ್ಬಿಡುತ್ತಾ? ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಆರ್ಗನೈಸ್ ಮಾಡ್ಬೇಕಾಗಿರುತ್ತೆ. ಮನಿ ಮೆಟೀರಿಯಲ್ ಗಳನ್ನೆಲ್ಲ ಒಂದ್ ಕಡೆ ಸೇರಿಸಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆರ್ಗನೈಸಿಂಗ್ ಅಂತ ಒಂದು ಚಾಪ್ಟರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಹಾಗಾದ್ರೆ 6th ಯೂನಿಟ್ ಯಾವ್ದಿದೆ? 6th ಯೂನಿಟ್ ಸ್ಟಾಫಿಂಗ್. ಈಗ ನೀವೇನೋ ಒಂದು ಪ್ಲಾನ್ ಮಾಡಿದ್ರಿ, ಒಂದು ಆರ್ಗನೈಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಏನೋ ಒಂದು ನಿಮ್ಮ ಬಿಸ್ನೆಸ್ ಅಲ್ಲಿ ಕೆಲಸಗಳು ಸ್ಮೂತ್ ಆಗಿ ಆಗ್ಬೇಕು ಅಂತಂದ್ರೆ ನೀವೇ ಎಲ್ಲ ಕೆಲಸ ಮಾಡಕ್ಕಾಗತ್ತಾ? ನೀವೇ ಮಾರ್ಕೆಟಿಂಗ್ ಕೆಲಸ, ನೀವೇ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೆಲಸ, ನೀವೇ ಟ್ರಾವೆಲ್ ಮಾಡೋ ಕೆಲಸ ಎಲ್ಲನೂ ನಿಮ್ ಕೈಲಿ ಮಾಡಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ನೀವು ಒಂದು ಪ್ಲಾನ್ ಇಟ್ಕೊಂಡಿರ್ಬೋದು, ಆದ್ರೆ ಎಲ್ಲಾ ಕೆಲಸನೂ ಮಾಡಕ್ಕಾಗದಿಲ್ಲ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ತೀರಾ? ಎಂಪ್ಲಾಯಿಗಳನ್ನ ಹೈರ್ ಮಾಡ್ಕೊಳ್ತೀರಾ, ನಿಮ್ಮ ಬಿಸ್ನೆಸ್ ಗೆ ಬೇಕಾದಂತಹ ಸ್ಟಾಫ್ ನ ತಾಳ್ತೀರಾ. ಸೊ ಹಾಗಾಗಿ 6th ಯೂನಿಟ್ ಅಲ್ಲಿ ನೀವು ಏನನ್ ಕಲಿತೀರಾ? ಸ್ಟಾಫಿಂಗ್ ಪ್ರೋಸೆಸ್ ಅಂತ ಅಂದ್ರೆ ಏನು, ಸ್ಟಾಫ್ಸ್ ಅಂತಂದ್ರೆ ಏನು, ಯಾವ್ಯಾವ ತರ ಹೈರ್ ಮಾಡ್ತೀರಾ ಅನ್ನೋ ಪ್ರೋಸೆಸ್ ನ ಕಂಪ್ಲೀಟ್ ಆಗಿ ನೀವು 6th ಯೂನಿಟ್ ಅಲ್ಲಿ ಕಲಿತೀರಾ. ಇನ್ನು 7th ಯೂನಿಟ್ ಏನು? ಡೈರೆಕ್ಟಿಂಗ್.
ಏನ್ ಡೈರೆಕ್ಟಿಂಗ್ ಅಂತಂದ್ರೆ, ಈಗ ನೀವು ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ಕೆ ಎಲ್ಲಾನು ಪ್ರಯತ್ನನ ಪಟ್ಟು ಒಂದು ಎಂಪ್ಲಾಯ್ನು ಹೈರ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಹೈರ್ ಆಗಿರುತ್ತೆ, ನಿಮ್ದೊಂದು ಪ್ಲಾನ್ ಇರುತ್ತೆ, ಅದೇ ಪ್ರಕಾರ ಬಿಸ್ನೆಸ್ ಹೋಗ್ಬೇಕಾಗತ್ತೆ. ಸೊ ಇರ್ತಕ್ಕಂಥವ್ರಿಗೆ ನೀವು ಡೈರೆಕ್ಟ್ ಮಾಡ್ತೀರಾ. ಹಾಗಾಗಿ ಯೂನಿಟ್ ನಂಬರ್ 7 ನಲ್ಲಿ ಡೈರೆಕ್ಟ್ ಗೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ ಏನು, ಅದ್ರ ನೇಚರ್ ಏನು, ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಯಾಕೆ ಡೈರೆಕ್ಟಿಂಗ್ ಇದು ಆಗುತ್ತೆ ಅಂತ ನೀವು ಯೂನಿಟ್ 7 ಅಲ್ಲಿ ನೋಡ್ತಾ ಹೋಗ್ತೀರಾ. ಇನ್ನ ಯೂನಿಟ್ 8 ಕಂಟ್ರೋಲಿಂಗ್. ಏನು ಕಂಟ್ರೋಲಿಂಗ್ ಅಂತಂದ್ರೆ, ನಿಮ್ಮ ಇಂಟರ್ನಲ್ ಕಂಟ್ರೋಲಿಂಗ್, ಎಕ್ಸ್ಟರ್ನಲ್ ಯಾವ ತರ ಬರುತ್ತೆ ಅಂತಂದ್ರೆ, ಒಂದು ಪ್ಲಾನ್ ಮಾಡಿರ್ತೀರಾ, ಪ್ಲಾನ್ ಪ್ರಕಾರ ಹೋಗ್ತಾ ಇದೆ ಅಂತಂದ್ರೆ ಓಕೆ. ಪ್ಲಾನ್ ಹೋಗ್ಲಿಲ್ಲ ಅಂತಂದ್ರೆ ಒಂದು ಲಿಮಿಟೇಷನ್ ಒಳಗೆ ನೀವು ಬಿಸ್ನೆಸ್ ನ ಮಾಡ್ಬೇಕಾಗತ್ತೆ, ಒಂದು ಫ್ರೇಮ್ ವರ್ಕ್ ಅಲ್ಲಿ ಮಾಡ್ಬೇಕಾಗತ್ತೆ. ಆ ತರದನ್ನ ನೀವು ಹೇಗೆ ಕಂಟ್ರೋಲಿಂಗ್ ಆಗಿ ಇಟ್ಕೊಳ್ತೀರಾ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಯೂನಿಟ್ 8 ಅಲ್ಲಿ ಕಂಟ್ರೋಲಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀರಾ. ಇನ್ನ 9th ಚಾಪ್ಟರ್ ಆದಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈಗ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ನಿಮ್ಗೆ ಫೈನಾನ್ಸ್ ಇಲ್ದೆ ಹೋದ್ರೆ ಆಗುತ್ತಾ? ಈಗ ಬೇರೆ ಬೇರೆ ಸೋರ್ಸ್ ಇಂದ ಬೇರೆ 3-4 ಡಿಫ್ರೆಂಟ್ ಸೋರ್ಸ್ ಹಾಕೋ ನಿಮ್ಗೆ ಬಿಸ್ನೆಸ್ ಗೆ ದುಡ್ಡು ಬರ್ಬೋದು. ಅದನ್ನ ಮ್ಯಾನೇಜ್ ನ ಹೇಗ್ ಮಾಡ್ತೀರಾ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಿಮ್ಮ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಹೇಗೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ಮಾಡ್ತೀರಾ ಅಂತ ಯೂನಿಟ್ 9 ನಲ್ಲಿ ನೀವು ಕಲಿತೀರಾ. 10th ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 10th ಚಾಪ್ಟರ್ ಅಲ್ಲಿ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂಗೆ ಹೇಗ್ ಮಾಡ್ತೀರಾ. ನೀವು ಅಪ್ ಟು ಏನೋ ಒಂದು ಪ್ರೊಡಕ್ಷನ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಈಗ ಕ್ಲಾತ್ ಇಂಡಸ್ಟ್ರಿನೇ ನೀವು ಮಾಡ್ತಾ ಇದೀರಾ ಅಂತಂದ್ರೆ, ಕ್ಲಾತ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ನಿಮ್ಮ ಇಂಡಸ್ಟ್ರಿ ಒಳಗೆ ಇಟ್ಕೊಬಿಟ್ರೆ ಆಗೋಗ್ಬಿಡುತ್ತಾ? ವ್ಯಾಪಾರ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ನೀವು ಮಾರ್ಕೆಟ್ಗೆ ಹೋಗ್ಬೇಕು. ಮಾರ್ಕೆಟ್ ಅಂತಂದ್ರೆ ಸುಮ್ನೆ ಆಗುತ್ತಾ? ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫಾರ್ಮ್ ಇರುತ್ತೆ. ನೀವು ಡೈರೆಕ್ಟ್ ಸೆಲ್ಲಿಂಗ್ ಆರು ಹೋಗ್ಬೋದು, ಬಹಳಷ್ಟು ಬೇರೆ ಬೇರೆ ಕ್ಲಾಸಿಫಿಕೇಶನ್ ಬರ್ತಾ ಹೋಗುತ್ತೆ. ನೀವು ಸಿಲೆಬಸ್ ಒಳಗೆ ಮತ್ತೆ ಚಾಪ್ಟರ್ ಅಲ್ಲಿ ಏನೇನ್ ಕಲಿತೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಲ್ಲ, ಆಗ ಅದನ್ನ ನೋಡೋಣ. ಇನ್ನ ಫೈನಲ್ ಆಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಏನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತಂದ್ರೆ, ಕನ್ಸ್ಯೂಮರ್ಸ್ ಅಂತಂದ್ರೆ ಯಾರು? ಕನ್ನಡದಲ್ಲಿ ಗ್ರಾಹಕರು. ಗ್ರಾಹಕರ ರಕ್ಷಣೆ ಹೇಗಾಗುತ್ತೆ? ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಪ್ರಕಾರ ಹೇಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನು, ಅವ್ರದ್ದು ಇಂಪಾರ್ಟೆನ್ಸ್ ಏನು, ಯಾಕೆ ನಾವು ಕನ್ಸ್ಯೂಮರ್ ನ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ನೀವು 11th ಚಾಪ್ಟರ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದ್ರಲ್ಲಿ ಕಲಿತಾ ಹೋಗ್ತೀರಾ. ಸೊ ಇದಾಗಿತ್ತು ಗೈಸ್ ನಿಮ್ಮ ಯಾವ್ದು 11 ಚಾಪ್ಟರ್ಸ್ ಗಳನ್ನ ಓದ್ತೀರಾ ಅಂತ ಅಂದ್ಬಿಟ್ಟು. ಈಗ ಒಂದೊಂದಾಗಿ ಚಾಪ್ಟರ್ ಅಲ್ಲಿ ಏನೇನ್ ಕಲಿತಾ ಹೋಗ್ತೀರಾ ಅಂತ ಅನ್ನೋದನ್ನ ನೋಡೋಣ. ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ಒಂದು ಟೆಕ್ನಿಕ್ ನ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈಗ 11 ಚಾಪ್ಟರ್ ಗಳಿದೆ. ಈ 11 ಚಾಪ್ಟರ್ ಗಳನ್ನ ಹೇಗಪ್ಪ ನೆನ್ಪಿಟ್ಕೊಳ್ಳೋದು, ಇರಕ್ ಬರ್ತಾನೆ ಇಲ್ಲ ಅಂತಂದ್ರೆ ತುಂಬಾ ಸಿಂಪಲ್ ಆಗಿರೋಂತಹ ಒಂದು ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ನಿಮ್ಗೆ 11 ಚಾಪ್ಟರ್ಸ್ ಗಳು ಇರೋದು, ಹೌದಾ? ಇಲ್ಲ ಅಂತಂದ್ರೆ ಓಕೆ ಲಾಸ್ಟ್ ಅಲ್ಲಿ ಹೇಳ್ಕೊಡೋಣ ಅಂತಂದ್ರೆ ಬೇಡ ಅನಿಸ್ತಿದೆ, ಈಗಲೇ ಹೇಳ್ಕೊಟ್ಬಿಡ್ತೀನಿ. ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ 11 ಚಾಪ್ಟರ್ ಈಸಿಯಾಗಿ ಹೇಗೆ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಚಾಪ್ಟರ್ ನಂಬರ್ 1 ಯಾವುದು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್. 11 ಚಾಪ್ಟರ್ಸ್ ನಿಮ್ಗೆ ಕವರ್ ಆಯ್ತಲ್ವಾ? ಹೇಗೆ ನೆನ್ಪಿಟ್ಕೊಂಡಿದ್ದೆ ನಾನು? ತುಂಬಾ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಕ್ಲಾಸ್ ಗಳಲ್ಲಿ ಮಾಡ್ಬೇಕಾದ್ರೆ ಮಕ್ಕಳಿಗೂ ಅಷ್ಟೇ ಸುಮ್ಮನೆ ಇದನ್ನ ಹೊಡಿತಾ ಕೂತ್ಕೊಳ್ತಾರೆ. ನೇಚರ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತಾರೆ, ಎಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸೊ ಇದನ್ನ ಈಸಿಯಾಗಿ ಟೆಕ್ನಿಕಲಿ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದ್ರೆ, ನೀವು ಪ್ರತಿ ಚಾಪ್ಟರ್ ನ ಫಸ್ಟ್ ಲೆಟರ್ ಏನಿದೆ ಅದನ್ನ ನಿಮ್ಮ ಮೈಂಡ್ ಸೆಟ್ ಗೆ ಸೆಟ್ ಮಾಡ್ಕೋಬೇಡಿ. ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಗೆ ಏನು ನೆನ್ಪಿಟ್ಕೋಬೇಡಿ. ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ NP, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ BE, ಬಿಸ್ನೆಸ್ ಎನ್ವೈರನ್ಮೆಂಟ್. ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡ್ಬೇಕು ಅಂತಂದ್ರೆ ಏನ್ ಅಂತಂದ್ರೆ ನಾವ್ ಸುಮ್ಮನೆ ಇದನ್ನ ಈ ತರ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು ಅನ್ನೋ ಟೆಕ್ನಿಕ್ ಗೆ ನಾನು ಇದನ್ನ ಹೇಳ್ಕೊಡ್ತಾ ಇರೋದು. ಏನಂತಂದ್ರೇನೋ ಎನ್ನಿಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಪಿಟಲ್ ಇರುತ್ತೆ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್, ಎರಡನೇದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತೆ ಬಿಸ್ನೆಸ್ ಎನ್ವೈರನ್ಮೆಂಟ್. ನಮ್ಮ ಪೇರೆಂಟ್ಸ್ ಬಿಸ್ನೆಸ್ ಮಾಡಿದ್ರು, ಈ ಬಿಸ್ನೆಸ್ ಮಾಡಕ್ಕೆ ಪ್ಲಾನಿಂಗ್ ಮಾಡಿದ್ರು, ಆರ್ಗನೈಸಿಂಗ್ ಮಾಡಿದ್ರು, ಸ್ಟಾಫಿಂಗ್ ಮಾಡಿದ್ರು, ಡೈರೆಕ್ಟಿಂಗ್ ಮಾಡಿದ್ರು, ಕಂಟ್ರೋಲಿಂಗ್ ಮಾಡಿದ್ರು. ಇಷ್ಟು ಜೊತೆಗೆ ನಾವು ಬಿಸ್ನೆಸ್ ನ ಎಲ್ಲಾನು ಫೈನಾನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಿದ್ರು, ಅದಾದ್ಮೇಲೆ ಮಾರ್ಕೆಟಿಂಗ್ ಮಾಡಿದ್ರು, ಫೈನಲ್ ಆಗಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮಾಡಿದ್ರು. ಈ ತರ ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ 11 ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಬಹುದು, ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ಡೌಟ್ ಗಳು ಬರ್ತಾ ಹೋಗೋದಿಲ್ಲ, ಅಥವಾ ಕನ್ಫ್ಯೂಸ್ ಆಗಿ ಕೆಳಗಡೆದು ಮೇಲ್ಗಡೆದು ಅನ್ನೋ ಆಗಂತಹ ಚಾನ್ಸಸ್ ಗಳಿರಲ್ಲ. ಸೊ ಇದನ್ನ ನಾನು ಏನ್ ಹೇಳಿದ್ದೀನಲ್ಲ ಇನ್ನೊಂದ್ಸಲ ರಿಪೀಟೆಡ್ ಆಗಿ ನೀವು ಕೇಳಿ
ಅರ್ಥ ಆಗೋಗ್ಬಿಡುತ್ತೆ. ಓಕೆನಾ, ಈಗ ಟೈಮ್ ವೇಸ್ಟ್ ಮಾಡೋದಿಲ್ಲ, ಮತ್ತೆ ಹೊಟ್ಟೋಗ್ಬಿಡೋಣ ಚಾಪ್ಟರ್ಗೆ. ನೀವು ಫಸ್ಟ್ ಚಾಪ್ಟರ್ ಯಾವ್ದು ಓದ್ತೀರಾ ಅಂತ ಹೇಳಿದೀನಿ, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಇದಕ್ಕೆ ಸಂಬಂಧಪಟ್ಟಕ್ಕೆ ಇಂಟ್ರೊಡಕ್ಷನ್, ಇದು ಏನನ್ನ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡ್ತೀವಿ. ಇದ್ರ ಕ್ಯಾರೆಕ್ಟರಿಸ್ಟಿಕ್, ಗುಣಲಕ್ಷಣಗಳು ಏನು, ಇದ್ರ ಆಬ್ಜೆಕ್ಟಿವ್ಸ್, ದೇಶಗಳು ಏನಿದೆ, ಇಂಪಾರ್ಟೆನ್ಸ್, ಅದ್ರ ಉದ್ದೇಶಗಳು ಏನು ಅನ್ನೋದನ್ನ ನೋಡ್ತೀವಿ. ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಏನನ್ನ ಹೇಳುತ್ತೆ, ಒಂದು ಮ್ಯಾನೇಜ್ಮೆಂಟ್ ನ ಆರ್ಟ್, ಸೈನ್ಸ್ ಮತ್ತೆ ಪ್ರೊಫೆಷನ್ ಅಂತ ಯಾಕೆ ಕರೀತಾರೆ ಅಂತ ಅಂದ್ಬಿಟ್ಟು ನೋಡ್ತೀವಿ. ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂತಹ ಲೆವೆಲ್ಗಳು ಯಾವುದು, ಟಾಪ್ ಲೆವೆಲ್, ಮಿಡ್ಲ್ ಲೆವೆಲ್, ಲೋವರ್ ಲೆವೆಲ್, ಆ 3 ಲೆವೆಲ್ಗಳಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ತೀವಿ. ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಒಂದು ಮ್ಯಾನೇಜ್ಮೆಂಟ್ ಗೆ ಇರ್ತಕ್ಕಂತಹ ಫಂಕ್ಷನ್ ಗಳು ಯಾವುದು, ಏನೇನು ಕಾರ್ಯಗಳನ್ನ ಅದು ಮಾಡುತ್ತೆ ಅನ್ನೋದನ್ನ ನೋಡ್ತೀವಿ. ಅದಾದ್ಮೇಲೆ ಕೋಆರ್ಡಿನೇಷನ್. ಕೋಆರ್ಡಿನೇಷನ್ ಏನಂತ ಅಂತಂದ್ರೆ ಇದರ ಮುಂದೆ ಇರ್ತದೆ ನೋಡಿ ಇಲ್ಲಿ, ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್. ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂತಹ, ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಕೋಆರ್ಡಿನೇಟ್ ಮಾಡಬೇಕು. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಮಾರ್ಕೆಟಿಂಗ್ ಅವ್ರ ಜೊತೆ ಕೋಆಪರೇಟ್ ಮಾಡ್ಬೇಕಾಗುತ್ತೆ, ಮಾರ್ಕೆಟಿಂಗ್ ಅವರು ಪ್ರೊಡಕ್ಷನ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೋಆರ್ಡಿನೇಷನ್ ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನ ನೀವು ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲಿತೀರಾ. ಅದಾದ್ಮೇಲೆ ಯಾವುದು ಅಂತಂದ್ರೆ ಮ್ಯಾನೇಜ್ಮೆಂಟ್ ಇನ್ 21st ಸೆಂಚುರಿ, 21ನೇ ಶತಮಾನದಲ್ಲಿ, 21st ಸೆಂಚುರಿಲಿ ಇವತ್ತು ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತೀರಾ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಏನು ಪ್ರಿನ್ಸಿಪಲ್ಸ್ ಅಂತಂದ್ರೆ, ಪ್ರಿನ್ಸಿಪಲ್ಸ್ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಸಿಂಪಲ್ ಆಗಿ ತತ್ವಗಳು. ನಾನು ಪಾಠ ಮಾಡ್ಬೇಕಾದ್ರೆ ಸುಮ್ಮನೆ ಕೇಳ್ತಾ ಕುತ್ಕೋಬೇಡಿ, ಏನ್ ಮಾಡಿ ಅಂತಂದ್ರೆ ಒಂದು ಬುಕ್ ಇಟ್ಕೊಂಡು ಒಂದು ಸ್ಪೆಸಿಫಿಕ್ ಆಗಿ ಮೇಂಟೈನ್ ಮಾಡ್ತಾ ಹೋಗಿ, ಆ ಸ್ಪೆಸಿಫಿಕ್ ಆಗಿ ಮೇಂಟೈನ್ ಮಾಡ್ತಂತಹ ಬುಕ್ ಅಲ್ಲಿ ಬರಿತಾ ಹೋಗಿ. ಇದನ್ನ ಹೇಳಿದ್ರೆ ಏನಾಗುತ್ತೆ, ಇಂದ ಕೇಳ್ತೀರಾ, ಇಲ್ಲಿ ತನಕ ರೀಚ್ ಆಗುತ್ತೆ, ಅದಾದ್ಮೇಲೆ ಈ ಕಡೆ ಹೊರಟೋಗ್ಬಿಟ್ಟಿರುತ್ತೆ. ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಏನನ್ನ ಕೇಳಿಸ್ಕೊಳ್ತೀರಾ ಅದನ್ನ ಬರ್ಕೊಳ್ಬೇಕು. ಎಲ್ಲೆಲ್ಲೋ ಬರ್ಕೊಳ್ಬೇಡಿ, ಒಂದ್ ಬುಕ್ ಅನ್ನು ಮೇಂಟೈನ್ ಮಾಡಿ. ಈಗ ಬಿಸ್ನೆಸ್ ಸ್ಟಡೀಸ್ ನೀವು ಯೂಟ್ಯೂಬ್ ಅಲ್ಲೇ ಹುಡುಕ್ತಾ ಇರ್ತೀರಾ, ಯಾವ್ದೋ ಒಂದು ರ್ಯಾಂಡಮ್ ಆಗಿ ಸಿಗುತ್ತೆ, ರ್ಯಾಂಡಮ್ ಆಗಿ ಸಿಗೋದನ್ನ ನೋಡಕ್ ಹೋಗ್ಬಿಡಿ. ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಅಲ್ಲಿ ಈಗ ಫಸ್ಟ್ ಇಯರ್ ಅಕೌಂಟೆನ್ಸಿ, ಸೆಕೆಂಡ್ ಇಯರ್ ಅಕೌಂಟೆನ್ಸಿ, ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್, ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಅಂತ ವಿಡಿಯೋಗಳನ್ನ ಮಾಡಿ ಸೀರೀಸ್ ಅಲ್ಲಿ ಬಿಟ್ಟಿರ್ತೀವಿ. ನೀವು ಮೊದಲನೇ ವಿಡಿಯೋದಿಂದ ನೆಕ್ಸ್ಟ್ ವಿಡಿಯೋಗಳಿಗೆ ಹೋದ್ರೆ ಲಿಂಕ್ ಸಿಗ್ತಾ ಹೋಗುತ್ತೆ. ನೀವು ಮಧ್ಯದಲ್ಲಿ ರ್ಯಾಂಡಮ್ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಕ್ಕಂತಹ ವಿಡಿಯೋಗಳನ್ನ ಮೊದ್ಲಿಂದ ಯಾವ್ದಿದೆ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಸಿಕ್ಬಿಡುತ್ತೆ. ಮೇಲ್ಗಡೆಯಿಂದ ಒನ್ ಬೈ ಒನ್ ನೋಡ್ತಾ ಹೋಗಿ. ಓಕೆನಾ. ಎರಡನೇ ಚಾಪ್ಟರ್ ಯಾವುದು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ದಾರೆ, ಅದ್ರದ್ದು ನೇಚರ್ ಏನು, ಸಿಗ್ನಿಫಿಕೆನ್ಸ್ ಏನು. ಸಿಗ್ನಿಫಿಕೆನ್ಸ್ ಅಂತಂದ್ರೆ ಏನು, ಮಹತ್ವ. ಸಿಗ್ನಿಫಿಕೆನ್ಸ್ ಅಂತಂದ್ರೆ ಮಹತ್ವ. ಆಮೇಲೆ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳೋದೇನೆ ನಮ್ಮ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಗೈಸ್. ಏನಕ್ಕೆ ಗೊತ್ತಾ, ನಾವು ಇಂಗ್ಲಿಷ್ ಅಲ್ಲೇ ಅರ್ಥ ಮಾಡ್ಕೊಳ್ತೀವಿ, ಇಂಗ್ಲಿಷ್ ಅಲ್ಲೇ ಪಾಠ ಕೇಳ್ತೀವಿ ಅಂತ ಅನ್ನಕ್ಕಿಂತ ನಾವು ಕಲಿತಾ ಇರೋಂತಹ ಪಾಠನ ಎಷ್ಟು ಮೈಂಡ್ ಒಳಗೆ ಸೇರಿಸ್ಕೊಂಡಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ ಕನ್ನಡದಲ್ಲಿ ಕಲ್ತಾರೇನೋ ಇಂಗ್ಲಿಷ್ ಅಲ್ಲಿ ಕಲ್ತಾರೇನೋ, ಈಗ ನಮ್ಗೆ ಕನ್ನಡದಲ್ಲಿ ಅರ್ಥ ಆಗುತ್ತೆ ಅಂತಂದ್ರೆ ಅವೆಲ್ಲ ಬಿಟ್ಟು ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಈಗ ಸಿಗ್ನಿಫಿಕೆನ್ಸ್ ಅಂತ ಹೇಳ್ಬಿಟ್ಟೆ, ಸಿಗ್ನಿಫಿಕೆನ್ಸ್ ಅಂತ ಹೇಳಿದ ತಕ್ಷಣ ಏನ್ ಸಿಗ್ನಿಫಿಕೆನ್ಸ್ ಅಂತಂದ್ರೆ ಯೋಚನೆ ಮಾಡ್ತಾ ಕೂತ್ರೆ ಆಗಂಗಿಲ್ಲ. ಅದನ್ನ ನಮಗೆ ಹೇಗೆ ಅರ್ಥ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸಿಗ್ನಿಫಿಕೆನ್ಸ್ ಅಂತಂದ್ರೆ ಈಗ ಏನು ಮಹತ್ವ ಅಂತ ಗೊತ್ತಾಗೋಯ್ತು, ಪ್ರಿನ್ಸಿಪಲ್ಸ್ ಅಂತಂದ್ರೆ ಏನು ತತ್ವಗಳು ಅಂತ ಗೊತ್ತಾಯ್ತು. ಸೊ ಈ ತರ ನಮ್ಗೆ ಹೇಗೆ ಅರ್ಥ ಆಗುತ್ತೆ, ನಾವ್ ಯಾವ ತರ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಮ್ ಟೆಕ್ನಿಕ್ ಒಂದಿರುತ್ತೆ, ಅದರಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಓಕೆನಾ. ಟೈಲರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೈಲರ್ಸ್ ಹೇಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನ ಕೊಟ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಪ್ರಿನ್ಸಿಪಲ್ಸ್ ಅಂದ್ರೆ ತತ್ವಗಳಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಟೆಕ್ನಿಕ್ಸ್ ಗಳು ಏನೇನಿದೆ, ಫಂಕ್ಷನಲ್ ಫೋರ್ಮನ್ಶಿಪ್ ಅಂತ ಅಂದ್ರೆ ಏನು ಅನ್ನೋದು ಇಷ್ಟುನು ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಲಿತೀರಾ. ಆಮೇಲೆ ಸ್ಟ್ಯಾಂಡರ್ಡೈಸೇಷನ್ ಏನು, ಸಿಂಪ್ಲಿಫಿಕೇಶನ್ ಆಫ್ ವರ್ಕ್ ಅಂತಂದ್ರೇನು, ಮೆಥಡ್ ಅಂದ್ರೇನು, ಮೆಥಡ್ ಸ್ಟಡಿ, ಮೋಷನ್ ಸ್ಟಡಿ, ಟೈಮಿಂಗ್ ಸ್ಟಡಿ ಅಂತಂದ್ರೇನು, ಫಿಕ್ಟಿಚರ್ ಸ್ಟಡಿ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಹೋಗ್ತೀರಾ. ಅದಾದ್ಮೇಲೆ ಡಿಫರೆನ್ಷಿಯಲ್ ಪ್ರೈಸ್ ವೇಜಸ್ ಮೆಥಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಂದು ಏನಂತಂದ್ರೆ ಅದು ಡಿಫರೆನ್ಷಿಯಲ್ ಪೀಸ್ ವೇಜಸ್ ಸಿಸ್ಟಮ್ ಅಂತ ಅಂದ್ಬಿಟ್ಟು. ಪೀಸ್ ಅಂತಂದ್ರೆ ಈಗ ನೀವ್ ಏನೋ ಒಂದು ಪ್ರೊಡಕ್ಷನ್ ನ ಮಾಡ್ತಿರ್ತೀರಾ, ಈಗ ಒಂದು ಐಟಮ್ ನ ಇಷ್ಟು ಕ್ವಾಂಟಿಟಿಲಿ ಕೊಟ್ರೆ ನಾವ್ ಇಷ್ಟು ನಿಮ್ಗೆ ವೇಜಸ್ ನ ಕೊಡ್ತೀವಿ. ಈಗ ನಿಮ್ಗೆ ದಿನಕ್ಕೆ ಈಗ ಹೇಗೆ ಅಂತಂದ್ರೆ ಟಾರ್ಗೆಟ್ ಇದ್ದಂಗೆ, ಈಗ ತೆಂಗಿನಕಾಯಿ ಸುಲಿಯೋರು ಅಂತ ಒಂದು ಎಕ್ಸಾಂಪಲ್ ಅಂತ ಹೇಳಿ, ದಿನಕ್ಕೆ ಒಬ್ಬ ವೆಲ್ ಎಕ್ಸ್ಪೀರಿಯನ್ಸ್ ಇರೋ ಅಂತವನು
ದಿನಕ್ಕೆ ಒಂದು 100 ಕೋಕೋನಟ್ ನ ಬಿಡಿಸ್ಬೋದು. ಅದೇ ನೀವು ಒಟ್ಟಾಗಿರೋನು ಏನ್ ಮಾಡ್ತಾನೆ, ಒಂದು 30-40 ಹೀಗೆ ಬಿಡಿಸ್ತಾನೆ. ಸೊ ಈಗ ಏನಾಗುತ್ತೆ, ಅವ್ನಿಗೆ ಒಂದು ಆಫರ್ ಕೊಡ್ತೀರಾ, ನೋಡು 100 ನೀನ್ ಸುಲಿತಾ ಇದೆಯಲ್ಲ, ನಾನು ಇನ್ನೊಂದ್ ಸ್ವಲ್ಪ ನಿಮ್ಗೆ ಜಾಸ್ತಿ ಪೇಮೆಂಟ್ ಕೊಡ್ತೀನಿ, ನೀವು 120 ಪ್ರತಿದಿನನೂ ಮಾಡ್ಬೇಕು ಅಂತ ಹೇಳ್ತೀರಾ. ಅವಾಗ ಏನಾಗುತ್ತೆ, ನೀವು ಕೊಡ್ತಕ್ಕಂತಹ ವೇಜಸ್ ಒಂದು ಆ ಕ್ವಾಂಟಿಟಿ ಏನ್ ಕೆಲಸ ಮಾಡಿಸ್ಕೊಂಡಿರ್ತಿಲ್ಲ ಪೀಸ್ ಆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಡಿಫರೆನ್ಷಿಯಲ್ ಪ್ರೈಸ್ ವೇಜಸ್ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡ್ಬಿಡ್ತೀರಾ. ಅದಾದ್ಮೇಲೆ ಫಯಾರ್ಸ್ ಅಂತ ಇದಾರೆ, ಅವ್ರದ್ದು ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಒಂದು ತತ್ವಗಳಿದೆ, ಅದು ಏನು ಅಂತ ನೋಡ್ತೀರಾ. ಡಿಫರೆನ್ಸ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಮತ್ತೆ ಯೂನಿಟಿ ಆಫ್ ಡೈರೆಕ್ಷನ್ ಅಂದ್ರೆ ಏನು ಅಂತ ನೋಡ್ತೀರಾ. ಫಯೋಲ್ ವರ್ಸಸ್ ಟೈಲರ್ ಗೆ ಸಂಬಂಧಪಟ್ಟಂಗೆ ಇಬ್ರು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ನ ಕೊಟ್ಟವರು, ಅವ್ರು ಇಬ್ಬರಲ್ಲಿ ಏನ್ ಕಂಪ್ಯಾರಿಸನ್ ಇದೆ ಅಂತ ಅಂದ್ಬಿಟ್ಟು ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಅಲ್ಲಿ ಇಷ್ಟು ಟಾಪಿಕ್ ನ ನೀವು ಕವರ್ ಮಾಡ್ತೀರಾ. ಇನ್ನ ಥರ್ಡ್ ಚಾಪ್ಟರ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತಂದ್ರೇನು ಕನ್ನಡದಲ್ಲಿ ಅರ್ಥ ಆಗ್ತಿದೆ. ಎನ್ವೈರನ್ಮೆಂಟ್ ಅಂತಂದ್ರೆ ಬಿಸ್ನೆಸ್ ಗೆ ಸುತ್ತಮುತ್ತ ಸಂಬಂಧಪಟ್ಟಂಗೆ ಏನೇನ್ ಇರುತ್ತೆ ಅಂತ ಅಂದ್ಬಿಟ್ಟು ಅದ್ರದ್ದು ಮೀನಿಂಗ್ ಏನು ಅಂತ ನೋಡ್ತೀರಾ, ಇಂಪಾರ್ಟೆನ್ಸ್ ಏನು ಅಂತ ಅಂದ್ಬಿಟ್ಟು ಅದ್ರನ್ನ ಯಾವ ಡೈಮೆನ್ಷನ್ ತಂದ್ರೂ ಆಯಾಮಗಳು ಬೇರೆ ಬೇರೆ ಆಂಗಲ್ ಗಳಲ್ಲಿ ಹೇಗೆ ಡೈಮೆನ್ಷನ್ ನೋಡ್ತೀವಿ ಅದನ್ನ ನೋಡ್ತೀವಿ. ಅದಾದ್ಮೇಲೆ ಎಕನಾಮಿಕ್ ಈ ಎನ್ವೈರನ್ಮೆಂಟ್ ಇನ್ ಇಂಡಿಯಾ, ಒಂದು ಬಿಸ್ನೆಸ್ ನ ಕಂಡಕ್ಟ್ ಮಾಡ್ಲಿಕ್ಕೆ ಅಥವಾ ರನ್ ಮಾಡ್ಲಿಕ್ಕೆ ನಮ್ಮ ಇಂಡಿಯಾದಲ್ಲಿ ಯಾವ ತರ ಎನ್ವೈರನ್ಮೆಂಟ್ ಇದೆ ಅನ್ನೋದನ್ನ ಬಿಸ್ನೆಸ್ ಎನ್ವೈರನ್ಮೆಂಟ್ ಚಾಪ್ಟರ್ ಅಲ್ಲಿ ಕಲಿತೀರಾ. ಇನ್ನ ಪ್ಲಾನಿಂಗ್ ಅಂತಂದ್ರೆ ಆಗ್ಲೇ ಹೇಳಿದೀನಿ, ಒಂದು ಬಿಸ್ನೆಸ್ ಗೆ ಐಡಿಯಾ ಜನರೇಟ್ ಮಾಡಿ ಇಟ್ಕೊಳ್ಳೋಂಥದ್ನ ಪ್ಲಾನ್ ಅಂತ ಹೇಳ್ತಾರೆ. ಅದ್ರದ್ದು ಇಂಟ್ರೊಡಕ್ಷನ್ ಏನು ಅಂತ ಹೇಳ್ತೀರಾ, ಅದ್ರದ್ದು ಕಾನ್ಸೆಪ್ಟ್ ಏನು, ಅದು ಯಾಕೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ, ಅದ್ರದ್ದು ಫೀಚರ್ ಗುಣಲಕ್ಷಣಗಳು ಏನು, ಹಾಗಾದ್ರೆ ಅದ್ರದ್ದು ಗುಣಲಕ್ಷಣಗಳು ಏನಿರುತ್ತೆ, ಅದಕ್ಕೊಂದು ಲಿಮಿಟೇಷನ್ಸ್ ಏನಾದ್ರು ಇದೆಯಾ, ಖಂಡಿತ ಇರುತ್ತೆ. ಆ ಲಿಮಿಟೇಷನ್ಗಳು ಈಗ ನೀವು ಒಂದು ಪ್ಲಾನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಏನಂತಂದ್ರೆ ತುಂಬಾ ಸಿಂಪಲ್ ಆಗಿ ಇದು ಬಿಸ್ನೆಸ್ ಕಾರು ಆಗಿರ್ಬೋದು, ನಮ್ಮ ಲೈಫ್ ಅಲ್ಲಿ ಪ್ರತಿದಿನ ನಡೀತಕ್ಕಂತಹ ಸಿಚುವೇಶನ್ ಆಗಿರ್ಬೋದು ಅಂತ ಅನ್ಕೊಳ್ಳಿ. ಈಗ ನೀವು ಎಲ್ಲೋ ಪ್ಲಾನ್ ದೇವ್ರಿಗೆ ಹೋಗ್ಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ಲೋ ಹೊರಗಡೆ ಹೊರಟಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ದು ಏನಾಗುತ್ತೆ, ಅವಾಗ 2-3 ದಿನದಿಂದ ಜೋರ್ ಮಳೆ ಬಂದ್ಬಿಡ್ತು ಅಂತಂದ್ರೆ ನೀವ್ ಏನ್ ಮಾಡ್ತೀರಾ, ನೀವು ಹೋಗಂತ ಡೆಸ್ಟಿನೇಷನ್ ಅಲ್ಲೂ ಲ್ಯಾಂಡ್ ಸ್ಲೈಡಿಂಗ್ ಅಂದ್ರೆ ಗುಡ್ಡ ಕುಸಿತ ಈ ತರದ್ದೆಲ್ಲ ಆಗ್ತಿದೆ ಅಂತಂದ್ರೆ ಏನ್ ಮಾಡ್ತೀರಾ, ನೀವು ಕ್ಯಾನ್ಸಲ್ ಮಾಡ್ಬಿಡ್ತೀರಲ್ಲ. ಸೊ ಹಾಗಾಗಿ ಪ್ಲಾನ್ ಏನೋ ಮಾಡಿರ್ಬೋದು, ಬಟ್ ಎಕ್ಸಿಕ್ಯೂಷನ್ ಕೆಲವು ಟೈಮ್ ಆಗದೆ ಇರ್ಬೋದು. ಸೊ ಆ ಪ್ಲಾನ್ ಲಿಮಿಟೇಷನ್ಸ್ ಗಳು ಇರುತ್ತೆ. ಆ ಲಿಮಿಟೇಷನ್ಸ್ ಗಳು ಏನೇನು ಅನ್ನೋದನ್ನ ನೋಡ್ತೀರಾ. ಪ್ಲಾನಿಂಗ್ ಪ್ರೋಸೆಸ್ ಯಾವ ತರ ಬರುತ್ತೆ, ಟೈಪ್ಸ್ ಆಫ್ ಪ್ಲಾನ್ ಅಂತಂದ್ರೆ ಯಾವ್ಯಾವ್ದು ಡಿಫ್ರೆಂಟ್ ಟೈಪ್ಸ್ ಇದೆ, ಆಬ್ಜೆಕ್ಟಿವ್ ಅಂದ್ರೇನು, ಸ್ಟ್ರಾಟಜಿ ಅಂದ್ರೇನು, ಪಾಲಿಸಿ ಅಂದ್ರೇನು, ಪ್ರೊಸೀಜರ್ಸ್ ಅಂತಂದ್ರೇನು, ಮೆಥಡ್ಸ್ ಏನಿದೆ, ರೂಲ್ಸ್ ಅಂತಂದ್ರೆ ಏನಿದೆ, ಪ್ರೋಗ್ರಾಮ್ ಏನಿದೆ, ಬಡ್ಜೆಟ್ ಅಂತ ಅನ್ನೋದು ಹೇಗೆ ಮಾಡ್ತಾರೆ ಒಂದು ಬಿಸ್ನೆಸ್ ಗೆ. ಬಡ್ಜೆಟ್ ಇಸ್ ಆಲ್ಸೋ ಎ ಪ್ಲಾನ್, ರೈಟ್. ಈಗ ನೀವೊಂದು ಬಿಸ್ನೆಸ್ ಮಾಡಕ್ಕೆ ಅಂತ ಹೊರಟಿರ್ತೀರಾ, ಅದಕ್ಕೊಂದು ಬಜೆಟ್ ಬೇಕಾಗುತ್ತೆ, 5 ಲಕ್ಷನೋ 10 ಲಕ್ಷನೋ ಬೇಕಾಗುತ್ತೆ. ಅದೊಂದು ನಿಮ್ಗೆ ಐಡಿಯಾ ಇರುತ್ತಲ್ವಾ, 5 ಲಕ್ಷ ಇತ್ತು ಅಂತಂದ್ರೆ ನಾನ್ ನೆಕ್ಸ್ಟ್ ಹೇಗೆ ಬಿಸ್ನೆಸ್ ರನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಬಜೆಟ್ ಇಸ್ ಆಲ್ಸೋ ಎ ಪ್ಲಾನ್ ಅಂತ ಹೇಳ್ತಾರೆ. ಸೊ ಇಷ್ಟು ಟಾಪಿಕ್ ನಾವು ಪ್ಲಾನಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ನಾವು ಇನ್ನ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಆರ್ಗನೈಸಿಂಗ್ ಅಂತಂದ್ರೆ ಎಲ್ಲವನ್ನು ಒಂದು ಕಡೆ ಸೇರ್ಸ ಅಂತದ್ದು ರನ್ ಮಾಡಕ್ ಬೇಕಲ್ವಾ, ಆ ತರದ್ನ ಆರ್ಗನೈಸಿಂಗ್. ಅದ್ರದ್ದು ಮೀನಿಂಗ್ ಏನು, ಸ್ಟೆಪ್ ಇನ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್. ಆರ್ಗನೈಸ್ ಮಾಡ್ಬೇಕಾದ್ರೆ ಏನೇನು ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ಅದ್ರದ್ದು ಮಹತ್ವ ಏನು, ಇಂಪಾರ್ಟೆಂಟ್ ಯಾಕೆ ಅಂತ ಅಂದ್ಬಿಟ್ಟು, ಆರ್ಗನೈಸಿಂಗ್ ಸ್ಟ್ರಕ್ಚರ್, ಯಾವ ತರ ಸ್ಟ್ರಕ್ಚರ್ ಅಲ್ಲಿ ವರ್ಕ್ ಆಗುತ್ತೆ, ಟೈಪ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಯಾವ ಬೇರೆ ಬೇರೆ ಟೈಪ್ಸ್ ಗಳಿವೆ ಅನ್ನೋದು ನೋಡ್ತೀವಿ. ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಂದ್ರೆ ಫಾರ್ಮಲ್ ಅಂತಂದ್ರೆ ತುಂಬಾ ಒಂದು ಸಿಸ್ಟಮ್ ಒಂದು ಪ್ಲಾನ್ ಇರುತ್ತೆ, ಅದೇ ಪ್ಲಾನ್ ಪ್ರಕಾರನೇ ಹೋಗೋ ಅಂತದ್ದು, ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದೇ ಪ್ರಕಾರ. ಇನ್ಫಾರ್ಮಲ್ ಅಂತಂದ್ರೆ ಈಗ ನಾವು ಕೆಲವು ಸಲ ನಿಮ್ಗೆ ಫಾರ್ಮಲ್ ಕ್ಲಾಸ್ ಗಳು ನಡೆಯುತ್ತೆ ಅಂತ ಹೇಳಿರ್ತಾರೆ, ಇದನ್ನು ನಿಮ್ ನೋಡಿದ್ರು. ಫಾರ್ಮಲ್ಸ್ ಅಂತಂದ್ರೆ ಏನು ಇಂಟ್ರಾಕ್ಷನ್ ಇರೋದಿಲ್ಲ, ಒಂದು ಲೆಕ್ಚರ್ ಸುಮ್ನೆ ಹೋಗ್ತಾ ಇರುತ್ತೆ. ಇನ್ಫಾರ್ಮಲ್ ಅಂತಂದ್ರೆ ನಿಮ್ಗೆ ಅಕಾಡೆಮಿಕ್ಸ್ ಬಿಟ್ಟು ನಿಮ್ಗೆ ಬೇರೆ ಎಲ್ಲ ಆಕ್ಟಿವಿಟಿ, ಈಗ ನಿಮ್ಮ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ನಡೀತಾ ಇರುತ್ತೆ. ಸೊ ಇನ್ಫಾರ್ಮಲ್ ಆಗಿ ಕೆಲವೊಂದ್ ಕಡೆ ಏನಂತಂದ್ರೆ ಡಿಸ್ಕಷನ್ ಬಿಟ್ಟಿರ್ತಾರೆ, ಈ ತರ ಎಲ್ಲ ಆಗುತ್ತೆ. ಇನ್ಫಾರ್ಮಲ್ ಆಗಿ ಕೆಲವು ಸಲ ನಡೆಯುತ್ತೆ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಂಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಗಳು ಹೇಗೆ ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡ್ತೀವಿ. ಡೆಲಿಗೇಷನ್ ಅಂತಂದ್ರೆ ಏನು ಅಂತ ನೋಡ್ತೀವಿ. ಡಿಸೆಂಟ್ರಲೈಸೇಷನ್, ಒಂದು ಅಥಾರಿಟಿ ಇಲ್ಲದೆ ಅವ್ರಿಗೆ ಕೆಲಸ ಮಾಡಕ್ ಬಿಟ್ಟಾಗ ಹೇಗೆ ಡಿಸೆಂಟ್ರಲೈಸ್ ಆಗಿ ವರ್ಕ್ ಆಗುತ್ತೆ ಅನ್ನೋ ಇಷ್ಟು ಕಾನ್ಸೆಪ್ಟ್ ನ ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ ಯಾವ್ದು, 6th ಚಾಪ್ಟರ್ ಸ್ಟಾಫಿಂಗ್ ಅಂತಂದ್ರೆ ನಮ್ಗೆ ಬೇಕಾದಂತಹ ಹ್ಯೂಮನ್ ರಿಸೋರ್ಸ್ ನ ಮಾಡ್ಕೊಳ್ಳೋಂಥದ್ದು ಒಂದು ಬಿಸ್ನೆಸ್ ಗೆ. ಅದ್ರ ಇಂಟ್ರೊಡಕ್ಷನ್ ಏನು, ಮೀನಿಂಗ್ ಏನು, ಅದ್ರಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಟಾಫಿಂಗ್ ಏನಿದೆ, ಎವಲ್ಯೂಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಗೆ ಹೊಸ ವರ್ಡ್ ಆಗಿರ್ಬೋದು. ಮನುಷ್ಯನಿಗೆ ಸಂಬಂಧಪಟ್ಟಂಗೆ ಇವಲ್ಯೂಷನ್ ಆಫ್
ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೇಗ್ ಆಯ್ತು ಸ್ಟಾಫಿಂಗ್ ಪ್ರೋಸೆಸ್ ಅಲ್ಲಿ ಅನ್ನೋದನ್ನ ನೋಡ್ತೀವಿ. ಸ್ಟಾಫಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅನ್ನೋದನ್ನ ನೋಡ್ತೀವಿ. ಆಸ್ಪೆಕ್ಟ್ ಆಫ್ ಸ್ಟಾಫಿಂಗ್, ರಿಕ್ರೂಟ್ಮೆಂಟ್ ಅಂತಂದ್ರೇನು, ಸೆಲೆಕ್ಷನ್ ಅಂತಂದ್ರೇನು, ರಿಕ್ರೂಟ್ಮೆಂಟ್ ನ ಹೇಗ್ ಮಾಡ್ಕೊಳ್ತೀವಿ, ಸೆಲೆಕ್ಷನ್ ನ ಮೀನಿಂಗ್ ಏನು, ಅದ್ರ ಡೆಫಿನೇಷನ್ ಏನು, ಬಂದಂತ ಅಪಾಯಿಂಟ್ ಮಾಡ್ಕೊಂಡವ್ರಿಗೆ ಹೇಗೆ ಟ್ರೈನಿಂಗ್ ಕೊಡ್ತೀವಿ, ಅವ್ರನ್ನ ಡೆವಲಪ್ಮೆಂಟ್ ಹೇಗ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಟ್ರೈನಿಂಗ್ ಮೆಥಡ್ಸ್, ಆನ್ ದ ಜಾಬ್ ಟ್ರೈನಿಂಗ್, ಆಫ್ ದ ಜಾಬ್ ಟ್ರೈನಿಂಗ್ ನ ಹೇಗೆ ಹೇಳ್ಕೊಡ್ತೀವಿ. ನೋಡಿ ಇಲ್ಲಿ ಇನ್ನಕ್ಕೆ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ಅಂತ ಅನ್ಕೊಳ್ಳಿ, ಅವ್ರಿಗೆ ಏನ್ ಮಾಡ್ತಾರೆ, ಕೂರ್ಸಿ ಹೇಳ್ಕೊಡ್ತಾರೆ. ಹೇಗೆ ಅಂತಂದ್ರೆ ಈಗ ಆನ್ ದ ಜಾಬ್ ಟ್ರೈನಿಂಗ್ ಅಂತಂದ್ರೆ ಈಗ ಮಿಷನರಿ ವರ್ಕ್ ಅಲ್ಲೂ ನಡೀತಾ ಇರುತ್ತೆ ಇಂಡಸ್ಟ್ರಿ ಒಳಗೆ. ಅವ್ರಿಗೆ ಏನು ಅಂತಂದ್ರೆ ಕ್ಲಾಸ್ ಅಲ್ಲಿ ಕೂರಿಸ್ಕೊಬಿಟ್ಟು ಮಿಷಿನ್ ಹಿಂಗ್ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಥಿಯರಿ ಹೇಳ್ಬೋದು ಹೊರತು ಮಿಷಿನ್ ನಿಜವಾಗ್ಲೂ ಹೇಗೆ ವರ್ಕ್ ಆಗುತ್ತಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡ್ತಾನೆ. ಅವಾಗ ಏನ್ ಮಾಡ್ತಾರೆ, ಇಂಡಸ್ಟ್ರಿ ಕರ್ಕೊ ಹೋಗ್ಬಿಟ್ಟು ಅಲ್ಲಿ ಹೇಗೆ ನಿಜವಾಗ್ಲೂ ಮಿಷಿನ್ ವರ್ಕ್ ಮಾಡ್ತಿದೆ ಅಂತ ತೋರಿಸ್ತಾರಲ್ಲ, ಅದನ್ನ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಕೇಳ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಕೇಳೋಂತದ್ನ ಆಫ್ ದ ಜಾಬ್, ಇದರಲ್ಲಿ ಬೇರೆ ಬೇರೆ ಮೆಥಡ್ ಗಳು ಬರ್ತಾ ಹೋಗುತ್ತೆ. ಯಾವ್ಯಾವ್ದ್ರಲ್ಲಿ ಬರುತ್ತೆ ಅನ್ನೋದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಇಷ್ಟು ಸ್ಟಾಫಿಂಗ್ ಗೆ ಸಂಬಂಧಪಟ್ಟಂತಹ 6th ಯೂನಿಟ್ ಆಗಿರುತ್ತೆ. ಇನ್ನ 7th ಚಾಪ್ಟರ್ ಯಾವುದು, ಡೈರೆಕ್ಟಿಂಗ್. ಅದ್ರದ್ದು ಡೈರೆಕ್ಟಿಂಗ್ ಇಂಟ್ರೊಡಕ್ಷನ್ ಮತ್ತೆ ಮೀನಿಂಗ್ ಅಂತಂದ್ರೇನು, ಅದ್ರ ಇಂಪಾರ್ಟೆನ್ಸ್ ಏನಿದೆ, ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಅಂತಂದ್ರೆ ಏನು, ಎಲಿಮೆಂಟ್ ಆಫ್ ಡೈರೆಕ್ಟ್ ಅನ್ನು, ಸೂಪರ್ವಿಷನ್ ಹೇಗ್ ಮಾಡ್ತಾರೆ, ಮೋಟಿವೇಶನ್ ಯಾಕೆ ಇಂಪಾರ್ಟೆಂಟ್, ಲೀಡರ್ಶಿಪ್ ಏನು, ಲೀಡರ್ಶಿಪ್ ನಾಯಕತ್ವ ಅಂತ ಹೇಳ್ತಾರೆ, ಕಮ್ಯುನಿಕೇಶನ್ ಅಂತಂದ್ರೆ ನಾವು ಮಾತಾಡ್ತಾ ಇರೋಂಥದ್ದು. ಸೊ ಬಿಸ್ನೆಸ್ ಅಲ್ಲಿ ಡೈರೆಕ್ಟಿಂಗ್ ಅಲ್ಲಿ ಕಮ್ಯುನಿಕೇಶನ್ ಹೇಗಿರುತ್ತೆ, ಮತ್ತೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಏನು ಅನ್ನೋದನ್ನ ನೋಡ್ತಾರೆ. ಈಗ ನೋಡಿ ಇಲ್ಲಿ ನೀವು ಈಗ ಯಾವ್ದು ಸ್ಕೂಲ್ ಇಂದ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೋ ಒಂದು ಲೆಟರ್ ನ ಬರೀತಾರೆ ಅಂತಂದ್ರೆ ಅದು ಪರ್ಸನಲ್ ಆಗಿ ಬರೀತಾರ, ಇಲ್ಲ ಅಲ್ಲ, ಇಡೀ ಇನ್ಸ್ಟಿಟ್ಯೂಷನ್ ಪರವಾಗಿ ಬರೀತಾರೆ. ಹಾಗಾಗಿ ಅವೆಲ್ಲ ಫಾರ್ಮಲ್ ಇರುತ್ತೆ. ಈಗ ನಿಮ್ಮ ಪೇರೆಂಟ್ಸ್ ಗಳಿಗೆ ಏನೋ ಒಂದು ಈಗ ಹೇಗಿರುತ್ತೆ ಅಂತಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ನ ಕೊಡ್ತೀನಿ. ನಿಮ್ಮ ಪೇರೆಂಟ್ಸ್ ಗಳ ಜೊತೆ ಮಾತಾಡ್ದಂಗೆ ನಿಮ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಲೆಕ್ಚರ್ಸ್ ಹತ್ರ ಮಾತಾಡ್ತೀರಾ, ಖಂಡಿತ ಆಗಲ್ಲ. ಇಲ್ಲಿ ಫಾರ್ಮಲ್ ಇರುತ್ತೆ, ಕಾಲೇಜಲ್ಲಿ ಆಗ್ಲಿ ಎಲ್ಲೇ ಆಗಲಿ. ಬಟ್ ನಿಮ್ಮ ಫ್ಯಾಮಿಲಿ ಬಂದಾಗ ಅದು ಒಂದ್ ಸ್ವಲ್ಪ ಇನ್ಫಾರ್ಮಲ್ ಇರುತ್ತೆ. ಸೊ ಡೈರೆಕ್ಟಿಂಗ್ ಅಲ್ಲಿ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಹೇಗ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಇಷ್ಟು ಕಾನ್ಸೆಪ್ಟ್ ಗಳನ್ನ ನಾವು ಡೈರೆಕ್ಟಿಂಗ್ ಅಂತ ಅನ್ನೋದು 7th ಚಾಪ್ಟರ್ ಅಲ್ಲಿ ನೋಡ್ತೀವಿ. ಇನ್ನು 8th ಚಾಪ್ಟರ್ ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅಂತಂದ್ರೆ ಏನು, ರಿಲೇಶನ್ಶಿಪ್ ಬಿಟ್ವೀನ್ ಪ್ಲಾನಿಂಗ್ ಮತ್ತೆ ಕಂಟ್ರೋಲಿಂಗ್ ಇರ್ತಕ್ಕಂತಹ ರಿಲೇಶನ್ಶಿಪ್ ಏನು ಅನ್ನೋದನ್ನ 8th ಚಾಪ್ಟರ್ ಅಲ್ಲಿ ನೋಡ್ತೀವಿ. ಪ್ರತಿಯೊಂದು ಚಾಪ್ಟರ್ಗೂ ಅದರದೇ ಆದಂತಹ ವೇಟೇಜ್ ಇರುತ್ತೆ ಎಕ್ಸಾಮ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ಎಷ್ಟೆಷ್ಟು ಮಾರ್ಕ್ಸಿನ ಕ್ವಶನ್ ಗಳನ್ನ ಕೇಳ್ತಾರೆ, ಎಷ್ಟು ಮಾರ್ಕ್ಸಿನ ಕ್ವಶನ್ ಗಳು ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ 9th ಚಾಪ್ಟರ್ ಏನು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಸ್ ಗೆ ಸಂಬಂಧಪಟ್ಟಂಗೆ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತೀವಿ, ಅದಕ್ಕೆ ಇಂಟ್ರೊಡಕ್ಷನ್ ಮತ್ತೆ ಮೀನಿಂಗು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನು, ಅದ್ರ ಆಬ್ಜೆಕ್ಟಿವ್ಸ್ ಏನೇನಿದೆ, ಫೈನಾನ್ಷಿಯಲ್ ಡಿಸಿಷನ್ ಮತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ಏನು, ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತಂದ್ರೇನು, ಫೈನಾನ್ಷಿಯಲ್ ಪ್ಲಾನಿಂಗ್ ನ ಹೇಗ್ ಮಾಡ್ತಾರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಹೇಗೆ ಮಾಡ್ತಾರೆ, ಫಿಕ್ಸ್ಡ್ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು, ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು ಅಂತ ಈಗ ಸಿಂಪಲ್ ಆಗಿ ಹೇಳ್ತೀನಿ ಅಂತಂದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ನೀವು ಫಿಕ್ಸ್ ಆಗಿ ಒಂದಷ್ಟು ಕ್ಯಾಪಿಟಲ್, ಈಗ ಒಂದು ಬಿಸ್ನೆಸ್ ರನ್ ಮಾಡೋಕೆ ಒಂದು 10 lakhs ಬೇಕು ಅಂತ ಅನ್ಕೊಳ್ಳಿ. ಅದರಲ್ಲಿ ಫಿಕ್ಸ್ ಅಂತಂದ್ರೆ ಮೆಷಿನರಿಗಳು, ಎಕ್ವಿಪ್ಮೆಂಟ್ಸ್ ಗಳಿಗೆ ಎಲ್ಲರಿಗೂ ಒಂದು 5 lakh ಆಗುತ್ತೆ. ಬಟ್ ನೀವು ಒಂದು 5-6 ತಿಂಗಳು ಸರ್ವೈವ್ ಆಗಕ್ಕೆ ಒಂದಷ್ಟು ದುಡ್ಡು ನಿಮ್ ಹತ್ರ ಇರ್ಬೇಕಲ್ವಾ, ವರ್ಕಿಂಗ್ ಕ್ಯಾಪಿಟಲ್ ಸ್ಮೂತ್ ಆಗಿ ರನ್ ಆಗ್ಲಿಕ್ಕೆ ಅಂತ ಅನ್ಬಿಟ್ಟು. ಸೊ ಆ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು ಅನ್ನೋದಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಇಷ್ಟು ಟಾಪಿಕ್ ಅನ್ನ ನೀವು 9th ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಇನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟಂಗೆ ಚಾಪ್ಟರ್ ನ ನೋಡ್ತೀರಾ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು, ಅದು ಹೇಗ್ ಮಾಡ್ತಾರೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಾಸಫಿ ಅಂತಂದ್ರೆ ಯಾವ್ಯಾವ ಫಿಲಾಸಫಿ ಇದೆ, ಪ್ರೊಡಕ್ಷನ್ ಕಾನ್ಸೆಪ್ಟ್, ಪ್ರಾಡಕ್ಟ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂದ್ರೇನು, ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತಂದ್ರೆ ಏನು ಅನ್ನೋದು ಇಷ್ಟನ್ನು ನೀವು ತಿಳ್ಕೊಳ್ತೀರಾ. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಮಾರ್ಕೆಟಿಂಗ್ ನ ಫಂಕ್ಷನ್ಸ್ ಗಳಿಗೇನು, ಮಾರ್ಕೆಟಿಂಗ್ ಮಿಕ್ಸ್ ಅಂತಂದ್ರೆ ಏನು, ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಪ್ರೊಡಕ್ಷನ್ ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಪ್ರಾಡಕ್ಟ್ಸ್ ಅಲ್ಲಿ ಈಗ ನೋಡಿ ನಿಮ್ಗೆ ಏನೋ ಐಟಮ್ ಬೇಕಾಗಿರುತ್ತೆ. ಈಗ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತಂದ್ರೆ ನಿಮಗೆ ಐಟಮ್ ಬೇಕಾಗಿರುತ್ತೆ, ಮನೆಗೆ ಏನೋ ಒಂದು ರೇಷನ್ ಬೇಕಾಗಿರುತ್ತೆ. ಅದೇ ಇಂಡಸ್ಟ್ರಿಗೆ ಏನಾಗಿರುತ್ತೆ, ಪ್ರಾಡಕ್ಟ್ ಆಗಿರುತ್ತೆ, ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಹಾಗಾಗಿ ಕನ್ಸ್ಯೂಮರ್ ಪ್ರಾಡಕ್ಟ್ ಅಂತಂದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದನ್ನ ನೋಡ್ತೀವಿ. ಬ್ರ್ಯಾಂಡಿಂಗ್ ಅಂದ್ರೇನು, ಪ್ಯಾಕೇಜ್ ನ ಹೇಗ್ ಮಾಡ್ತೀವಿ ಒಂದು ಬ್ರ್ಯಾಂಡಿಗೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸೋಪ್, ABC ಸೋಪ್ ಅಂತ ಅನ್ಕೊಳ್ಳಿ, ಯಾವ್ದು ನೀವು ಯೂಸ್ ಮಾಡಂತಂದ್ರೆ ಸೋಪ್ ಆಗಿರ್ಲಿ, ಅದಕ್ಕೊಂದು ಬ್ರ್ಯಾಂಡ್ ಇರುತ್ತೆ. ಹೆಸರು ನೋಡಿದ ತಕ್ಷಣ ಇಂಥ ಬ್ರ್ಯಾಂಡ್ ಅಂತ ಗೊತ್ತಾಗುತ್ತೆ. ಅದನ್ನ ಪ್ಯಾಕೇಜ್ ಅಂತ ಮಾಡ್ಕೊಡ್ತಾರೆ. ಸೋಪ್ನ ಹಂಗೆ ಓಪನ್ ಆಗಿ ಕೊಟ್ಬಿಡ್ತಾರ, ಅದನ್ನ ಪ್ಯಾಕೇಜ್ ಮಾಡಿದ್ರೆ ಅದ್ರ ಮೇಲೆ ಲೇಬಲ್ ಇರುತ್ತಲ್ವಾ,
ಲೇಬಲ್ ಹಾಕಿದ ತಕ್ಷಣ ಅದು ಸುಮ್ನೆ ಆಗೋಯ್ತಾ, ಅದಕ್ಕೊಂದು ಪ್ರೈಸ್ ಫಿಕ್ಸ್ ಆಗಿರುತ್ತೆ. ಅದು ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲ, ನಿಮ್ ಮನೆ ಹತ್ರಕ್ಕೆ ಬರ್ಬೇಕು ಅಥವಾ ನೀವು ಹೋಗಿ ಪರ್ಚೇಸ್ ಅಂಗಡಿ ಹತ್ರ ಕಾರು ಬರ್ಬೇಕಲ್ಲ, ಅದ್ರದ್ದು ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ, ಅದ್ರದ್ದು ಪ್ರಮೋಷನ್ ಏನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ನ ನೀವು ಆ ಸೋಪ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಹೇಗೋ ಒಂದು ಗೊತ್ತಾಗಿರ್ಬೇಕು ತಾನೆ. ನಿಮ್ಗೆ ನ್ಯೂಸ್ ಪೇಪರ್ ಎಲ್ಲ ನೋಡಿರ್ಬೇಕು ಅಥವಾ ಟಿವಿ ನೋಡಿರ್ಬೇಕು ಅಥವಾ ಮೊಬೈಲ್ ಅಲ್ಲಿ ನೋಡಿರ್ಬೇಕು, ಎಲ್ಲೋ ಒಂದ್ ಕಡೆ ನೋಡಿರ್ಬೇಕು ತಾನೆ. ಅದ್ರದ್ದು ಅಡ್ವರ್ಟೈಸಿಂಗ್ ಹೇಗ್ ನಡೆಯುತ್ತೆ, ಸೇಲ್ಸ್ ಪ್ರಮೋಷನ್ ಹೇಗ್ ಮಾಡ್ತಾರೆ, ಪಬ್ಲಿಕ್ ರಿಲೇಶನ್ಶಿಪ್ ಅಂತಂದ್ರೆ ಒಂದು ಪ್ರಾಡಕ್ಟ್ ನ ಇಂಡಸ್ಟ್ರಿ ಅವರು ಬಿಡ್ತಾರೆ ಅಂತ ಅಲ್ಲ, ಕನ್ಸ್ಯೂಮರ್ದು ರೆಸ್ಪಾನ್ಸ್ ಅನ್ನು ತಗೊಳ್ಬೇಕಾಗತ್ತೆ. ಈಗ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರದ್ದು ರೆಸ್ಪಾನ್ಸ್ ನೀವು ಕೂಡ ಕೊಡ್ಬೋದಾಗಿದೆ. ಅದನ್ನ ಬಿಸ್ನೆಸ್ ಅವರು ಹೇಗ್ ಮಾಡ್ಕೊಳ್ತಾರೆ ಅನ್ನೋ ಇಷ್ಟು ಟಾಪಿಕ್ ನ ಮಾರ್ಕೆಟಿಂಗ್ ಅನ್ನ ಚಾಪ್ಟರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಲಾಸ್ಟ್ ಚಾಪ್ಟರ್ ಯಾವುದು ಅಂತಂದ್ರೆ ಗೈಸ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಇಂಡಸ್ಟ್ರಿಗಳೇನೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟಿಂಗ್ ಬಿಟ್ಬಿಡ್ತಾರೆ. ಈಗ ಅದರಲ್ಲಿ ಎಷ್ಟೋ ಲೂಪ್ ಹೋಲ್ಸ್ ಇರ್ಬೋದು ಅಲ್ವಾ, ನಮಗೆ ಯಾರಿಗೆ ಗೊತ್ತು. ಈಗ ನೋಡಿ, ಒಂದು ಯಾವ್ದೋ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ ರ್ಯಾಶಸ್ ಆಗ್ಬೋದು. ಸೊ ಆ ತರ ಟೈಮ್ ಅಲ್ಲಿ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ಇರ್ತಾರೆ, ಯಾರೋ ಒಬ್ರು. ಹಾಗೆ ನಿಮ್ಗೆ ಮೋಸ ಆಗ್ಬಾರ್ದಲ್ಲ. ಈಗ ಏನೋ ಒಂದು ಸುಳ್ಳು ಆಶ್ವಾಸನೆ ಹೇಳ್ಬಿಟ್ಟು ಒಂದು ನಿಮ್ಗೆ ಬ್ರ್ಯಾಂಡಿಂಗ್ ನ ಪ್ರಮೋಟ್ ಮಾಡ್ಬಿಟ್ರು ಅಂತಂದ್ರೆ ಯಾರು ನಮ್ಮಂಗಿಲ್ಲ ಅಲ್ಲ. ಅದಕ್ಕೆ ಅವಾಗ ಏನ್ ಮಾಡ್ತಾರೆ, ನೀವು ಕೋರ್ಟ್ ಹೋಗ್ತೀರಾ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ ಯಾರೋ ಒಬ್ಬರೇ ಕೂತಾನೆ. ಸೊ ಆ ತರ ಕಾನ್ಸೆಪ್ಟ್ ಗಳನ್ನೆಲ್ಲ ಕನ್ಸ್ಯೂಮರ್ ಪ್ರೊಟೆಕ್ಷನ್ ನ ಯಾವ ತರ ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಅದಕ್ಕೆ ಸಂಬಂಧಪಟ್ಟ ಇಂಟ್ರೊಡಕ್ಷನ್, ಇಂಪಾರ್ಟೆನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 2019 ಏನನ್ನ ಹೇಳುತ್ತೆ, ಕನ್ಸ್ಯೂಮರ್ ರೈಟ್ಸ್ ಅಂದ್ರೆ ಅವ್ರಿಗೆ ಇರ್ತಕ್ಕಂತಹ ರೈಟ್ಸ್ ಗಳು ಯಾವ್ಯಾವುದು, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಇರ್ತಕ್ಕಂತಹ ರೆಸ್ಪಾನ್ಸಿಬಿಲಿಟೀಸ್ ಏನು, ರೈಟ್ಸ್ ಅಂದ್ರೆ ಹಕ್ಕು, ಅವ್ರಿಗೆ ಇರ್ತಕ್ಕಂತಹ ರೈಟ್ಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಬೇಸ್ ಅಂಡ್ ಮೀನ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅದಕ್ಕೆ ಇರ್ತಕ್ಕಂತಹ ಆದಿಗಳು ಯಾವ್ಯಾವ್ದು, ಬೇಸ್ ಅಂತಂದ್ರೆ ಆದಿ ಅಥವಾ ಮಾರ್ಗಗಳು ಯಾವ್ಯಾವ್ದಿದೆ ಅಂತ, ರಿಟ್ರೆಸಲ್ ಏಜೆನ್ಸೀಸ್ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ನಿಮ್ಗೆ ಏನೋ ಒಂದು ಯಾರೋ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟಿಗೆ ತಂದು ನೀವು ಯೂಸ್ ಮಾಡಿ ನೀವು ಮೋಸಕ್ಕೊಳಕಾದ್ರೆ ಅದ್ರದ್ದು ನೀವು ಅದರಿಂದ ಏನೋ ಅದಕ್ಕೆ ಮೋಸಕ್ಕೊಳಗಾಗಿರ್ತೀರ, ಅದಕ್ಕೆ ನೀವು ಪಿಟಿಷನ್ ಹಾಕಿ ಅಥವಾ ಅದಕ್ಕೆ ನೀವು ಆನ್ಸರ್ ನ ಕಂಡ್ಕೊಳ್ಬೇಕಾಗಿರುತ್ತೆ ಅಲ್ಲ. ಸೊ ಆ ತರ ನಿಮ್ಗೆ ಪ್ರೊಟೆಕ್ಷನ್ ನ ಕೊಡ್ತಕ್ಕಂತ ಏಜೆನ್ಸಿಗಳು ಯಾವ್ಯಾವ್ದಿದೆ, ರಿಟ್ರೆಸಲ್ ಏಜೆನ್ಸಿಗಳು ಯಾವ್ಯಾವ್ದಿದೆ ಅನ್ನೋದನ್ನ ನೋಡ್ತೀರಾ. ರೋಲ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ರೋಲ್ ಏನು, ಮತ್ತೆ NGOಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಇಷ್ಟು ಟಾಪಿಕ್ ನ ನೀವು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಗೈಸ್, ಇದಾಗಿತ್ತು ನಿಮ್ಮ 11 ಚಾಪ್ಟರ್ಸ್ ಬಿಸ್ನೆಸ್ ಅಲ್ಲಿ ಓದ್ತಕ್ಕಂತಹ 11 ಯೂನಿಟ್ಸ್ ಆಗಿತ್ತು. ಪ್ರತಿಯೊಂದಕ್ಕೂ ಬೇರೆ ಬೇರೆ ರೀತಿಯಾದಂತಹ ವೇಟೇಜ್ ಇರುತ್ತೆ. ಆ ವೇಟೇಜ್ ಗೆ ಸಂಬಂಧಪಟ್ಟಂಗೆ ನಾನು ಈ ನೆಕ್ಸ್ಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಇಂಟ್ರೋ ಲಿಂಕ್ ಇರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇದೆ ಅಂತಂದ್ರೆ ಕೇಳ್ಬೋದು, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲೂ ಜಾಯ್ನ್ ಆಗಿ ನಿಮಗೆ ವ್ಯಾಲ್ಯೂಬಲ್ ಇನ್ಪುಟ್ಸ್ ಸಿಗುತ್ತೆ. ಇನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ ವೈಸ್ ಬ್ರೇಕ್ ಡೌನ್, ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಏನೇನು ಓದ್ತೀರಾ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ.